ಓಕೆ, ಲೆಟ್ ಅಸ್ ಕಂಟಿನ್ಯೂ ಪಾರ್ಟ್ 2. ಸೊ ಈ ತಾಜೆ ಕುರಿತಾಗಿ ಕೆಳಗಂಡ ಯಾವ ಒಂದು ಹೇಳಿಕೆಯನ್ನು ಪರಿಶೀಲಿಸಿ. ಸೊ ಇ ವೇಸ್ಟ್, ಓಕೆ, ದೇ ಹ್ಯಾವ್ ಗಿವನ್ ಇ ವೇಸ್ಟ್ ಕೊಟ್ಟಿದ್ದಾರೆ. ಓಕೆ, ಇ ವೇಸ್ಟ್ ಕೊಟ್ಟಿದ್ದಾರೆ ಅವರು. ಇ ವೇಸ್ಟ್. ಸೊ ಇದ್ರ ಪ್ರಕಾರ ನೋಡಿದರೆ ಭಾರತದಲ್ಲಿ ಅತಿ ಹೆಚ್ಚು ಈ ತಾಜಾ ಉತ್ಪಾದನಾ ನಗರ ಬೆಂಗಳೂರು ಒಂದಾಗಿದೆ. ಇಟ್ ಇಸ್ ರೈಟ್. ಸೊ ಇದು ಕೂಡ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೆ. ಉಪಕರಣ ಉತ್ಪಾದಕರಾಗಿ ವಿಸ್ತೃತ ಉತ್ಪಾದಕ ಹೊಣೆಗಾರಿಕೆಯನ್ನು ಸಂಬಂಧಿಸಿದೆ. ಸೊ ಇದನ್ನು ರೈಟ್. ಇದರೊಳಗಡೆ ಇದು ತಪ್ಪು, ಯಾಕಂದ್ರೆ ಇಲ್ಲಿ 5 ಮತ್ತು 95% ನಿಮಗೆ ರಿವರ್ಸ್ ಆಗಿ ಕೊಟ್ಟಿದ್ದಾರೆ. ಓಕೆ, ಎ ಮತ್ತು ಬಿ. ಸೊ ನೆಕ್ಸ್ಟ್ ನೋಡಿದ್ರೆ ಕರ್ನಾಟಕ ಸ್ಥಳೀಯ ಪ್ರಾಧಿಕಾರ ನೀತಿಯ ಹೊಣೆಗಾರಿಕೆ ಅಧಿನಿಯಮ ಜಾರಿಗೊಳಿಸಿದ ವರ್ಷ. ಸೊ ಎಲ್ಲರೂ 2002 ಹಾಕಿರ್ತೀರ ಅಂತ ನನಗೆ ಗೊತ್ತು, ಯಾಕಂದ್ರೆ ನಾನು ಅದೇ ಹಾಕಿದ್ರಿ. ಮೋಸ್ಟ್ ಆಫ್ ದ ಪೀಪಲ್, ಓಕೆ, ಮೋಸ್ಟ್ ಆಫ್ ದ ಪೀಪಲ್ 2002, ಬಟ್ ಆನ್ಸರ್ ಇಸ್ 2003. ಸ್ವಾಮಿತ್ವ ಯೋಜನೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ 2020ರಲ್ಲಿ ಈ ಯೋಜನೆಯನ್ನು ರಾಷ್ಟ್ರವ್ಯಾಪಿ ಪ್ರಾರಂಭಿಸಲಾಯಿತು. ಸೊ ದಿಸ್ ಇಸ್ ರಾಂಗ್. ಓಕೆ, ಸೊ ಇದು 2020ರಲ್ಲಿ ಇದು ಓನ್ಲಿ ಪೈಲಟ್ ಬೇಸಿಸ್, ಅಂದ್ರೆ ಕೆಲವು ರಾಜ್ಯಗಳು, ಕೇವಲ 6 ರಾಜ್ಯಗಳಿಗೆ ಮಾಡಿದ್ರು. ನಂತರದಲ್ಲಿ ಇದು 2000 ಬರೋ ದಿನಗಳಲ್ಲಿ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಬರ್ತಾರೆ. ಸೊ ದಿಸ್ ಇಸ್ ರಾಂಗ್. ನೆಕ್ಸ್ಟ್ ಅಲ್ಲಿ ಇದು ಕೇಂದ್ರ ವಲಯದ ರಾಜ್ಯ. ಇಟ್ ಇಸ್ ರೈಟ್. ಇದು ಆತ್ಮನಿರ್ಭರ ಉಪಕ್ರಮ ಇದು ಒಂದಾಗಿದೆ. ಇಟ್ ಇಸ್ ರೈಟ್. ಸೊ ಈ ಆಡಳಿತ ಗವರ್ನರ್ ಅವಾರ್ಡ್ ಕೂಡ 2023 ಬಂದಿದೆ, ಬಟ್ ಡಿಜಿಟಲ್ ಪ್ರಶಸ್ತಿ ಕೂಡ 2023ರಲ್ಲಿ ಬಂದಿದೆ. ಸೊ ಇದು 23. ಓಕೆ, ಆದ ಕಾರಣ ಇದರಲ್ಲಿ ಕೇವಲ 2 ಮಾತ್ರ ರೈಟ್. ಇದು ಕೂಡ 23ರಲ್ಲೇ ಬರುತ್ತೆ 2, ಹಿಂಗಾಗಿ ತಪ್ಪದು. ನೆಕ್ಸ್ಟ್ ನೋಡಿ, ಭಾರತ ಸಂವಿಧಾನ 11ನೇ ಅನುಸೂಚಿಯಲ್ಲಿ ಅಂದ್ರೆ ಅನುಚ್ಛೇದ 243G ಕೆಳಗಂಡ ಯಾವ ಸೇರ್ಪಡೆಗೊಳಿಸಿಲ್ಲ. ಸೊ ಇದರಲ್ಲಿ ಎಲ್ಲೋ ಕರೆಕ್ಟ್. ಓಕೆ, ಎಲ್ಲೋ ಕರೆಕ್ಟ್. 19ರ ಪೆಸಾ ಅಧಿನಿಯಮವು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ. ಗುಡ್ಡುಗಾಡು ಜನ ಸಮುದಾಯದ ಸ್ವಯಂ ಆಡಳಿತ, ನಿರ್ದಿಷ್ಟ ಪ್ರದೇಶ ಸಮುದಾಯದ ಸ್ವಯಂ ಆಡಳಿತ, ಆರ್ಥಿಕ ಸೂಕ್ಷ್ಮ ಇದು ಟ್ರೈಬಲ್ಗೋಸ್ಕರ ಮಾಡುವಂತ ಒಂದು ಲೆಜಿಸ್ಲೇಷನ್, ಬ್ಯಾಕ್ ಬೋನ್ ಆಫ್ ದ ಟ್ರೈಬಲ್ ಪೀಪಲ್ ಅಂತೇಳಿ ಈ ಒಂದು ಆಕ್ಟ್ ಕರೀತಾರೆ. ಎಕ್ಸ್ಟೆಂಡೆಡ್ ಶೆಡ್ಯೂಲ್ ಏರಿಯಾಸ್ ಪ್ರೊವಿಷನ್ ಆಕ್ಟ್ ಅಂತೇಳಿ. ಓಕೆ, 1996 ಇಲ್ಲಿದೆ ನೋಡಿ. ಓಕೆ, ಇದು ಆನ್ಸರ್ ನೋಡಿ. ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಸಾರ್ವಜನಿಕ ಒದಗಿಸುವ ವೇದಿಕೆಯಾಗಿದೆ ಕರ್ನಾಟಕದ ಗ್ರಾಮ ಪಂಚಾಯತ್ ಪೋರ್ಟಲ್ ಯಾವುದು? ಪಂಚಮಿತ್ರ. ಸ್ಥಳೀಯ ಸ್ವಯಂ ಶಿಫಾರಸುಗಳ ಹಣಕಾಸು ವಿಷಯಕ್ಕೆ. ಸೊ ಇದು ಕರ್ನಾಟಕ ಸ್ಟೇಟ್ ಥರ್ಡ್ ಫೈನಾನ್ಸ್ ಕಮಿಷನರ್ ಕೆಲವೊಂದು ಟರ್ಮ್ಸ್ ಅಂಡ್ ರೆಫರೆನ್ಸ್ ಇದೆ. ಓಕೆ, ಇದು ಕೂಡ ರಿಸರ್ಚ್ ಮಾಡಿದೆ, ದೊಡ್ಡ ರಿಪೋರ್ಟ್ ಇದೆ. ಅಲ್ಲಿ ಕೆಲವು ಅಂದ್ರೆ ಅನ್ಕ್ಲಿಯರ್ ಆಗಿದೆ. ಓಕೆ, ಪಾಯಿಂಟ್ಸ್ ಗಳು ಅನ್ಕ್ಲಿಯರ್ ಆಗಿದೆ. ಇದು ನೋಡೋಣ. KPSC ಡಿಸೈಡ್ ಮಾಡುತ್ತೆ. ಓಕೆ, KPSC ಡಿಸೈಡ್ ಮಾಡುತ್ತೆ. ನೋ ನೀಡ್ ಟು ವರಿ. ಓಕೆ, ಈ ಪಾಯಿಂಟ್ ಇದನ್ನು ಬಿಡಿ. ಸೊ ಇದರೊಳಗಡೆ 1 ಅಥವಾ B ಅಂತ ಆಗ್ಬೋದು ನನ್ನ ಅನಿಸಿಕೆ. ನೋಡೋಣ ಏನಾಗುತ್ತೆ. ಸೊ ಇದು ನೋಡಿ, ಕೋಲಾರದ ಎಲೆ ಮೂಗಿನ ಬಾವಲಿ ಅಂದ್ರೆ ಕೋಲಾರ್ ಲೀಫ್ ಬ್ಯಾಟ್ ಅಂದ್ರೆ ಇದರ ಆನ್ಸರ್ ಬಂದು ಫಸ್ಟ್ ನೋಡಿ, ಇದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇದರ ಆನ್ಸರ್ B ತಪ್ಪಾಗಿದೆ. ಯಾಕಂದ್ರೆ ಇದು ಇನ್ನೂ ಕೂಡ ಇಂಡಿಯನ್ ಆಕ್ಟ್ ಯಾವ ಕೂಡ ಇಲ್ಲಿ ಅಪ್ಲಿಕೇಬಲ್ ಮಾಡಿಲ್ಲ. ಓಕೆ, ಇಂಡಿಯನ್ ಆಕ್ಟ್ ಕೂಡ ಯಾವ ಕೂಡ ಅಪ್ಲಿಕೇಬಲ್ ಆಗಿಲ್ಲ. ಓಕೆ, ಹಿಂಗಾಗಿ ಇದು B ತಪ್ಪು. ಓನ್ಲಿ A ಕರೆಕ್ಟ್ ಇದೆ. ಓಕೆ, ತಪ್ಪಾಗಿದೆ ಅಂತ ಕೇಳಿದಾರಲ್ಲ B ಫಸ್ಟ್ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ. ರೈಟ್. B ಮಾತ್ರ ತಪ್ಪು, ಯಾಕಂದ್ರೆ ಇನ್ನೂ ಕೂಡ ಇದು ಸಂರಕ್ಷಣೆಗೆ ಇಂಡಿಯನ್ ಅಂದ್ರೆ ಭಾರತೀಯ ಕಾನೂನಿಗೆ ಯಾವುದೇ ಸಂರಕ್ಷಣೆ ನೀಡಿಲ್ಲ. ಆನ್ಸರ್ ಹಾಕಿದೆ ನಾನು. ಓಕೆ, ಇದರ ಆನ್ಸರ್ B ನೋಡಿ. 67 ನೋಡಿ, ಕರ್ನಾಟಕದ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಸಂಬಂಧಿಸಿದ ಮಾಹಿತಿ ಮತ್ತು ಸೇವೆಗಳು ಒದಗಿಸುವ ಪೋರ್ಟಲ್ ಯಾವುದು ಅಂದ್ರೆ ಮಾಹಿತಿ ಕಣಜ. ಸೊ ನಾನು ನಿಮಗೆ ಮೆಂಟಲ್ ಹೇಳೋದಿಲ್ಲ. ಓಕೆ, ಮೆಂಟಲ್ ಬೇರೆಯವ್ರದ್ದು ನೋಡ್ಕೊಳ್ಳಿ ಪ್ಲೀಸ್. ಐ ಆಮ್ ಸಾರಿ ಫಾರ್ ದಟ್. ನೆಕ್ಸ್ಟ್ ನೋಡಿ, ಕೆಳಗಿನಲ್ಲಿ ಯಾವುದೋ ಸಾಫ್ಟ್ವೇರ್ಗಳು, ಇದು 68 ಮೆಂಟಲ್ ಇದೆ. ಓಕೆ, ನೀವು ಬೇರೆಯವ್ರು ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ, ಕೆಳಗಿನ ಯಾವುದೋ ಸಾಫ್ಟ್ವೇರ್ಗಳಲ್ಲಿ ಯಾವುದೋ ಷೇರುಗಳಿಗೆ ಡೇಟಾಗೆ ಸಂಬಂಧಿಸಿದ ಸಾರ್ವತ್ರಿಕ ಪ್ರವೇಶದ ಮೇಲ್ವಿಚಾರಣೆ ಅವಕಾಶ ಕಲ್ಪಿಸಿದೆ. ನಿಕ್ಷೇಪ್ ಪೋರ್ಟಲ್, ಇದು ನಿಕ್ಷೇಪ್ ಪೋರ್ಟಲ್ಗೆ ಸಂಬಂಧಿಸಿದೆ. ಹೇಳಿಕೆಗಳು, ಸೊ ಇದು ಕೂಡ ಮೆಂಟಲ್ ಬರುತ್ತೆ. ಇದು ಮೆಂಟಾಲಿಟಿ 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 ಬರುತ್ತೆ. ಇಲ್ಲಿ ಬನ್ನಿ. ನೆಕ್ಸ್ಟ್ 76 ವಿತ್ತೀಯ ಕೊರತೆ. ಫಿಸಿಕಲ್ ಡೆಫಿಸಿಟ್ ಪದದ ಅರ್ಥ ಏನಂದ್ರೆ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚದ ಹೆಚ್ಚುವರಿ. ಡೆಫಿನೇಷನ್ ಇದೆ ಇದು. ಫಿಸಿಕಲ್ ಡೆಫಿಸಿಟ್ ಡೆಫಿನೇಷನ್ ಕೇಳಿದ್ದಾರೆ. ಸೊ ಆರ್ಟಿಕಲ್ ಈಸಿಯೆಸ್ಟ್ ಕ್ವಶನ್ ನೋಡಿ. ಆರ್ಟಿಕಲ್ 14 ಯಾವುದು? ರೈಟ್ ಟು ಈಕ್ವಾಲಿಟಿ. ಓಕೆ, ಇಲ್ಲಿ ಬಂತು A2. ಸೊ A2 ಅಂದ್ಕೊಂಡಿದ್ರೆ ನಮಗೆ ಎಲ್ಲವೂ ಕರೆಕ್ಟ್ ಆಗಿರುತ್ತೆ ಅಲ್ವಾ? ಸೊ ಇಲ್ಲಿ A2 ಕರೆಕ್ಟ್ ಇದೆಲ್ಲ, ಎಲ್ಲವೂ ಕರೆಕ್ಟ್ ಆಗೈತೆ. ನೋ ವರೀಸ್. ಆರ್ಟಿಕಲ್ 19, ಆರ್ಟಿಕಲ್ 21, ಆರ್ಟಿಕಲ್ 32. ಸೊ ಆರ್ಟಿಕಲ್ 21 ಫೇಮಸ್ ಆರ್ಟಿಕಲ್, ರೈಟ್ ಟು
ಪರ್ಸನಲ್ ಲೈಫ್ ಅಂಡ್ ಲಿಬರ್ಟಿ, ರೈಟ್ ಟು ಫ್ರೀಡಮ್ ಆಗಿರ್ಬೋದು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆಗಿರ್ಬೋದು, ಇವೆಲ್ಲ ನೀವು ತಿಳ್ಕೋಬೇಕು. ನೆಕ್ಸ್ಟ್ ಬನ್ನಿ, GST. ಓಕೆ, ಈ ಕ್ವಶನ್ ನೋಡಿ. ಸೊ GST ಇದೆ ಎದಕ್ಕಪ್ಪ ಅಂದ್ರೆ ಸರಳೀಕೃತ, ಸಿಂಪ್ಲಿಫೈಡ್ ಟ್ಯಾಕ್ಸ್ ಸ್ಟ್ರಕ್ಚರ್ ಅಂತ ಹೇಳಿ ಇಲ್ಲಿ ಬರುತ್ತೆ ಇದು. ಓಕೆ, ಇಲ್ಲಿ ನೋಡಿ A2 ಅದು ಗೊತ್ತಾದ್ರೆ ಇಲ್ಲಿ ಕೂಡ ವಿಕೆಟ್ ಆಯ್ತಾನೆ, ಎಲ್ಲವೂ ಕರೆಕ್ಟ್ ಆಗಿರುತ್ತೆ ನೋಡಿ. ಬೇರೆ ಕಡೆ ವರೀಸ್ ತೊಳಂಗೆ ಇಲ್ಲ ಇಟಿ. ಸೊ ಕೆಲವೊಂದು ಅವರು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಏನ್ ಮಾಡಿದಾರೆ ಅಂದ್ರೆ ದೇ ಹ್ಯಾವ್ ಮೇಡ್ ಈಸಿ ಫಾರ್ ಯು. ಓಕೆ, ಈಸಿಯಾಗಿ ಕೊಟ್ಟಿದ್ದಾರೆ ಅವರು, ನಾವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ಹಾಕ್ಬೇಕಷ್ಟೇ. ನೆಕ್ಸ್ಟ್ 68 78 ಆಯ್ತಲ್ಲ, 79 ಬರೋಣ. 79 ಏನಿದೆ, ಕೆಳಗಿನಗಳಲ್ಲಿ ಯಾವುದು 1991 ಭಾರತದಲ್ಲಿ ಪರಿಚಯಿಸಲ ಆರ್ಥಿಕ ಸುಧಾರಣೆಗಳ ಭಾಗವಾಗಿರಲಿಲ್ಲ ಅಂತ ಕ್ವಶನ್ಸ್ ಇದೆ. ಓಕೆ, ಇದು ಕ್ವಶನ್ಸ್ ಬಂದೆ ನಮಗೆ ಇಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತ ಆನ್ಸರ್ ಆಗುತ್ತೆ. ಓಕೆ, ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತ ಆನ್ಸರ್ ಆಗುತ್ತೆ ಇಲ್ಲಿ, ಬ್ಯಾಂಕುಗಳ ರಾಷ್ಟ್ರೀಕರಣ. ನೆಕ್ಸ್ಟ್ ಬನ್ನಿ 80 ಕ್ವಶನ್ಸ್. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಯಂ, ಸೊ ಇದೇನಿದೆ ಸ್ವಲ್ಪ ನಮ್ಮ ಕಂಪ್ಯೂಟರ್ ಹೆಂಗಾಗ್ತಿದೆ ಅದನ್ನ ಕ್ಲೀನ್ ಮಾಡ್ಸೋಣ ಅಂತೆ. ಅಂದ್ರೆ ನೀವು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಳಗಿನ ಯಾವ ಯೋಜನೆ ಕೌಶಲ್ಯ ಒಂದು ಮತ್ತು ಸ್ವಯಂ ಉದ್ಯಮಗಳಿಗೆ ಆಗಿ ಒಂದು ಉದ್ದೇಶ ಇದೆ ಅಂತ ಕೇಳಿದ್ದಾರೆ ಕ್ವಶನ್ಸ್. ಇದರೊಳಗೆ ನಮಗೆ ಆನ್ಸರ್ ಬಂದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ ಹೇಳಿ. ಓಕೆ, ಇದರ ಆನ್ಸರ್ ಇದಾಗಿರುತ್ತೆ, ಸೆಕೆಂಡ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಓಕೆ ನೋಡಿ, ಕ್ಲಿಯರ್ ಆಯ್ತು ಈಗ. ನೆಕ್ಸ್ಟ್ ಅದಾಯ್ತು. ಕೆಳಗಿನ ಎರಡು ಸಮರ್ಥಗಳು. ಓಕೆ, ಇಲ್ಲಿ ಎರಡು ಕೂಡ ಅಸರ್ಷನ್ ಮತ್ತು ರೀಸನ್ ಟೈಪ್ಸ್ ಕ್ವಶನ್ ಕೇಳಿದ್ದಾರೆ. ಸೊ ಇದರಲ್ಲಿ ಎರಡು ಕರೆಕ್ಟ್. ಓಕೆ, ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಇದರೊಳಗಡೆ A ಮತ್ತು 2 ಕರೆಕ್ಟು, A ಮತ್ತು 2ಗಳು ನಿಜ ಮತ್ತು ಇದು A ಸರಿಯಾದ ವಿವರಣೆ ಆಗಿದೆ. ಸೊ ಇದರ ಆನ್ಸರ್ ಬಂದು ಇದಾಗಿರುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. ಇಲ್ಲಿ ನೋಡಿ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಸುಣ್ಣದ ಕಲ್ಲು ನಿಕ್ಷೇಪ ಹೇರಳವಾಗಿ ಕಂಡು ಬರುತ್ತದೆ? ಇದರ ಆನ್ಸರ್ ಬಂದು ಇದು ವಿಜಯಪುರ, ಬಾಗಲಕೋಟೆ ಮತ್ತು ಶಿವಮೊಗ್ಗ. ನೋಡಿ, ಕೆಲವೊಬ್ರು, ನಾನು ಕೂಡ ಏನ್ ಮಾಡಿದೀನಿ ಅಂದ್ರೆ ಮೇಲಿನ ಯಾವುದೆಲ್ಲ ಹಾಕಿದೀನಿ, ಯಾಕಂದ್ರೆ ಇಲ್ಲಿ ಶಿವಮೊಗ್ಗ ಕೊಟ್ಟಿದ್ರಿಂದ. ಸೊ ಶಿವಮೊಗ್ಗದಲ್ಲಿ ಕೂಡ ಲೈಮ್ ಸ್ಟೋನ್ ಇದೆ ಅಂತ. ಸೊ ನೋಡೋಣ ಅದು. ಸೊ ಇದೆ ಅಂದ್ರೆ ಇದು ಆಲ್ಮೋಸ್ಟ್ 99% ವಿಜಯಪುರ, ಬಾಗಲಕೋಟೆ, ಶಿವಮೊಗ್ಗ ಆಗುತ್ತೆ. ಟೈಮ್ಸ್ ನೋಡೋಣ KPSC ಏನಾದ್ರು ನೋಡೋದಾದ್ರೆ ಮೇಲಿನ ಯಾವುದೋ ಎಲ್ಲ ಕೊಡ್ಬೋದು. ಬಟ್ ಕ್ವಶನ್ ಅಲ್ಲಿ ನಮಗೆ ಹೇರಳವಾಗಿ ಕೊಟ್ಟಿದಾರಲ್ಲ ಅತಿ ಹೆಚ್ಚು, ನೋಡೋಣ ಏನಂತ. ಸೊ ಪ್ರೆಸೆಂಟ್ ಆಗಿ ನಮಗೆ ಆನ್ಸರ್ ಕನ್ಸಿಡರ್ ಆಗೋದು ಎರಡನೇದು. ಕೆಳಗಿನಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂಗಗಳು ಯಾವುವು ಅಂತ ಕೇಳಿದರೆ ಸಿ ಆಪ್ಷನ್ 3 ಇದರಲ್ಲಿ ನಿರೀಕ್ಷಿತ ಜೀವಿತಾವಧಿ, ಶೈಕ್ಷಣಿಕ ಸಾಧನೆ ಮತ್ತು ಜೀವನ ಮಟ್ಟ. ನೆಕ್ಸ್ಟ್ ನೋಡಿ, ಸೊ ತುತ್ತ ತುದಿ ಪಶ್ಚಿಮ. ಸೊ ಇದರಲ್ಲಿ ಈಸ್ಟ್ ವೆಸ್ಟ್ ಕೇಳಿದ್ದಾರೆ. ಸೊ ಪಶ್ಚಿಮ ತುದಿ ಯಾವುದು? ರಾಜಸ್ಥಾನ ಅಲ್ಲ, ಇದು ಗುಜರಾತ್ ಬರುತ್ತೆ. ಇದು ತಪ್ಪು. ಭಾರತ ಪೂರ್ವ ತುತ್ತ ತುದಿಯ ಬಿಂದು ಅರುಣಾಚಲ್ ಪ್ರದೇಶ, ಇದು ರೈಟ್. ಭಾರತ ದಕ್ಷಿಣ ತುತ್ತ ತುದಿಯ ಬಿಂದು ಲಕ್ಷದ್ವೀಪ. ಸೊ ಇದ್ರ ತಪ್ಪು ಇದೆ, ಯಾಕಂದ್ರೆ ಅಂಡಮಾನ್ ನಿಕೋಬಾರ್ ಬರುತ್ತೆ. ಭಾರತ ಉತ್ತರ ತುತ್ತ ತುದಿಯ ಬಿಂದು ಲಡಾಖ್ ನಲ್ಲಿದೆ. ಸೊ ಇಟ್ ಇಸ್ ರೈಟ್. ಇದರಲ್ಲಿ 2 ಹೇಳಿಕೆಗಳು ಮಾತ್ರ ತಪ್ಪು. ಸೊ ನೆಕ್ಸ್ಟ್ ನೋಡಿ, ಅದೇ ರೀತಿ ಯಾವ ರಾಜ್ಯಗಳು ಕೃಷ್ಣಾ ನದಿಯ ನೀರಿನ ಪಾಲನ್ನು ಪಡೆಯುತ್ತವೆ? ಇದಾಗುತ್ತೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ನೆಕ್ಸ್ಟ್ ಬನ್ನಿ. ಓಕೆ, ಲೈಸಿಮೀಟರ್, ಅನಿಮೋಮೀಟರ್, ಎಕ್ಸಿನೋಮೀಟರ್. ಸೊ ಇದನ್ನು ಕೂಡ ರೀಸೆಂಟ್ ಆಗಿ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದೆ, ಜಸ್ಟ್ 1 ಮಿನಿಟ್ ಅಲ್ಲೇ. ನೀವು ಅದನ್ನ ನೋಡಿದ್ರೆ ಇದೆಲ್ಲ ಮಾಡ್ಬೋದಿತ್ತು. ಓಕೆ, ಇಟ್ಸ್ ಓಕೆ. ಯಾವ ನೋಡಿ ನಂದೇ ನೋಡಿ ಅಂತಲ್ಲ, ಯಾವ್ದಾದ್ರು ನೋಡಿ, ಒಟ್ಟು ಓದಿ ಚೆನ್ನಾಗಿ. ಇಟ್ಸ್ ಕಾಂಪಿಟೇಟಿವ್ ವರ್ಲ್ಡ್. ಓಕೆ, ಲೈಸಿಮೀಟರ್. ಸೊ ಇಟ್ ಇಸ್ ಫಾರ್ ಮೇಜರ್ ಟು ಅವಾಯ್ಡ್ ಟ್ರಾನ್ಸ್ಪಿರೇಷನ್, ಇದು ಕರೆಕ್ಟ್ ಇದೆ. ಅನಿಮೋಮೀಟರ್ ಕರೆಕ್ಟ್ ಇದೆ. ಸೊ ಇಲ್ಲಿ ಬಿಫೋರ್ ಸ್ಕೇಲ್ ಅಂತ ಬರುತ್ತೆ. ಓಕೆ, ಸ್ವಲ್ಪ ನಮಗೆ ಇದನ್ನ ಓದಿ ಇದನ್ನ ಬಿಟ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇಟ್ಸ್ ಓಕೆ, ನೋಡೋಣ ಅದು ಏನಾಗುತ್ತೆ ಅಂತ. ಅನಿಮೋಮೀಟರ್, ಇದನ್ನು ಕೂಡ ಇದರ ಆನ್ಸರ್ ಕರೆಕ್ಟ್ ಆಗಿದೆ. ಆಕ್ಟಿನೋಮೀಟರ್ನ ಸೋಲಾರ್ ರೇಡಿಯೇಷನ್ ಅನ್ನು ಅಳೆಯುತ್ತದೆ, ಇದನ್ನು ಕೂಡ ರೈಟ್. ಸೊ ಈ ಕ್ವಶನ್ ಪ್ರಕಾರ ನೋಡಿದ್ರೆ 4 ಕರೆಕ್ಟ್ ಇದೆ. ಓಕೆ, ಇದರ ಆನ್ಸರ್ ಇವೇನೇನು ಎಲ್ಲೋ ಜೋಡಿಗಳು ಸರಿಯಾಗಿವೆ. ಸೊ ಇದರ ಆನ್ಸರ್ ಬಂದು 7 ಡಿಗ್ರಿ ಆಗಿರುತ್ತೆ ಅಂತ. ಓಕೆ, ನೋಡಿ ಅದು ಏನದೆ ಅಂತ.
ಪ್ರತಿಯೊಂದು ಭೂಕಂಪನ ಅಲೆಗಳು ಯಾವುದು ಅತ್ಯಂತ ವಿನಾಶಕಾರಿ ಅಂದ್ರೆ ಎಲ್ ವೇವ್ಸ್. ಓಕೆ, ಇದನ್ನ ಲವ್ ವೇವ್ಸ್ ಅಂತ ಕರಿತೀವಿ, ಆರ್ ರಿಲೇ ಅಂತ ಕರಿತೀವಿ. ಓಕೆ, ಅಥವಾ ಇದನ್ನ ನಾವು ಸರ್ಫೇಸ್ ಅಂತಾನೂ ಕರಿತೀವಿ. ನೆಕ್ಸ್ಟ್ ಬನ್ನಿ, ಕೆಳಗಿನಲ್ಲಿ ಯಾವುದು ಹರಿಯುವ ನೀರಿನಿಂದ ರೂಪುಗೊಂಡ ಸಂಚಯನ ವೈಲಕ್ಷಣ್ಯಗಳಿವೆ. ಸೊ ಇದರ ಆನ್ಸರ್ ಬಂದು ನದಿ ತಿರು, ಮೇಂಡರ್ ಅಂತ ಕರಿತೀವಿ. ಸೊ ದೀಸ್ ಆರ್ ಡೀಪ್ ಕಾನ್ಸೆಪ್ಟ್ಸ್, ಜಿಯೋಗ್ರಫಿ ರಿಲೇಟೆಡ್ ಡೀಪ್ ಕಾನ್ಸೆಪ್ಟ್ಸ್ ವಿ ಶುಡ್ ಲರ್ನ್. ಸೊ ಕೆಳಗಿನಲ್ಲಿ ಯಾವುದು ಬೆಚ್ಚನೆಯ ಸಾಗರ ಪ್ರವಾಹವಿದೆ ಅಂದ್ರೆ ವಾರ್ಮ್ ಓಷನ್ ಕರೆಂಟ್ಸ್ ಅಂಡ್ ಕೋಲ್ಡ್ ಓಷನ್ ಕರೆಂಟ್ಸ್ ಕ್ವಶನ್ ಕೇಳಿದ್ರೆ ಇದರ ಆನ್ಸರ್ ಬಂದು ಗಲ್ಫ್ ಸ್ಟ್ರೀಮ್. ಸೊ ನೆಕ್ಸ್ಟ್ ಕ್ವಶನ್ 91 ನೋಡಿ, ಕೆಳಗಿನಲ್ಲಿ ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ? ಇಟ್ಸ್ ಈಸಿಯೆಸ್ಟ್ ಕ್ವಶನ್, ಟ್ರೋಪೋಸ್ಫಿಯರ್. ಸಾಗರ ನೀರಿನ ತಳದಲ್ಲಿ ಮುಳುಗಿಯೋ ಸಮತಟ್ಟಾದ ಮೇಲ್ಮೇಲಿರೋ ಫ್ಲಾಟ್ ಟಾಪ್ಡ್ ಜ್ವಾಲಾಮುಖಿ ಬೆಟ್ಟಗಳನ್ನು ಏನೆಂದು ಕರೀತಾರೆ? ಸೊ ಗರ್ಡ್ಸ್ ಅಂತ ಕರೀತಾರೆ. ಕ್ವಶನ್ 4 ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಬರುತ್ತೆ ಇದು. ಕೆಳಗಿನ ಸ್ಥಳೀಯ ಮಾರುತಗಳಲ್ಲಿ ಯಾವುದು ಸಹರಾ ಮರುಭೂಮಿ ಮೇಲೆ ಬೀಸುತ್ತದೆ? ಸೊ ಹರ್ಮಟನ್. ಸೊ ನೋಡಿ, ಶೆಟ್ಟಿಹಳ್ಳಿ ಶಿವಮೊಗ್ಗದಲ್ಲಿದೆ, ಇದು ರೈಟು. ಕಮ್ಮಸಂದ್ರ ವನ್ಯಜೀವಿ ಅಭಯಾರಣ್ಯ, ಇದು ಕೂಡ ರೈಟು. ಕಪ್ಪತ್ಗುಡ್ಡ ಇದು ಗದಗದಲ್ಲಿ ಬರುತ್ತೆ. ಸೊ ಜೋಗಿಮಟ್ಟಿ ವನ್ಯಜೀವಿ ಅಭಯಾರಣ್ಯ ಇದು ಕೂಡ ತಪ್ಪಾಗಿದೆ. ಇದರ 2 ಮಾತ್ರ ಎ ಮತ್ತು ಬಿ ಸರಿಯಾಗಿವೆ, ಇದನ್ನು ಕೂಡ ತಪ್ಪು. ಓಕೆ, ಮಾಂಜ್ರಾ ಮತ್ತು ಕಾರಂಜ ನದಿಗಳು ಈ ಕೆಳಗಂಡ ಯಾವ ಮಾದರಿಯ ನದಿ ಕಾಲುವೆ ವ್ಯವಸ್ಥೆಗಳಿವೆ ರೂಪಿಸಿವೆ? ಇದು ಆನ್ಸರ್, ಅಬ್ಸಿಕ್ವೆಂಟ್ ಡ್ರೈನೇಜ್ ವ್ಯವಸ್ಥೆ ಅಂತೇಳಿ. ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ಓಕೆ, ನುಬ್ರಾ ವ್ಯಾಲಿ, ಸೊ ಇದು ರೈಟು. ಅರೋಕೋ ವ್ಯಾಲಿ, ಇದು ಆಂಧ್ರ ಪ್ರದೇಶ ರೈಟು. ಕಂಗ್ರಾ ವ್ಯಾಲಿ ಬರೋದು HP ಅಂದ್ರೆ ಹಿಮಾಚಲ್ ಪ್ರದೇಶ್. ಓಕೆ, ಅರುಣಾಚಲ್ ಪ್ರದೇಶ ಅಲ್ಲ. ನೆಕ್ಸ್ಟ್ ಜೋಹರ್ ವ್ಯಾಲಿ, ಓಕೆ, ಇದು ಉತ್ತರಾಖಂಡ್. ಈ ಜೋಹರ್ ವ್ಯಾಲಿಗೆ ನಾವು ಇನ್ನೊಂದು ಹೆಸರಿರ್ತೀವಿ, ಮೀಲಂ ವ್ಯಾಲಿ ಅಂತೇಳಿ. ಓಕೆ, ಇದನ್ನು ಕೂಡ ಉತ್ತರಾಖಂಡಲ್ಲಿ ಬರುತ್ತೆ, ಇದು ರೈಟ್. ಸೊ ಇದರ ಆನ್ಸರ್ 3 ಹೊಂದಿಗಳು ಮಾತ್ರ ಸರಿಯಾಗಿವೆ. ಬಾಬ್ ಅಲ್ ಮಂಡೇಬ್ ಸ್ಟೇಟ್. ಸೊ ಸ್ಟೇಟ್ ಆಫ್ ಬಾಬ್ ಅಲ್ ಮಂಡೇಬ್ ಕೇಳಿದ್ದಾರೆ. ಇದರ ಆನ್ಸರ್ ಬಂದು ಕೆಂಪು ಸಮುದ್ರವನ್ನು ಏಡನ್ ಕಲ್ಲಿಯೊಂದಿಗೆ ಸೇರುತ್ತದೆ, ಅಂದರೆ ರೆಡ್ ಸಿ ಕನೆಕ್ಟ್ಸ್ ಗಲ್ಫ್ ಆಫ್ ಏಡನ್. ನೆಕ್ಸ್ಟ್ ಬಂದು ಭಾರತವನ್ನು ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳಿಗೆ ವಿಭಾಗಿಸಿದೆ? 15. ಈ ಕೆಳಗಿನಲ್ಲಿ ಯಾವುದು ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪ ನದಿಯಾಗಿದೆ? ಸೊ ಗೋದಾವರಿ. ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳ ಬೆಳೆಸುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ? ನೋಡಿ, ಸಮೀಕರಣ, ಪ್ರಸರಣ, ವಿಕಸನ, ಅನ್ಯ ಸಂಸ್ಕೃತಿಯೊಂದಿಗೆ ಸೇರ್ಪಡೆಯಾಗಿರುತ್ತದೆ. ಸೊ ಇದರಲ್ಲಿ ಆನ್ಸರ್ ಒಂದು ಅಸಿಮಿಲೇಷನ್ ಅಂತ ಹೇಳಿ. ಸೊ ಇಟ್ಸ್ ಆಲ್ ಫ್ರೆಂಡ್ಸ್. ಸೊ ನೋಡಿ, ನಾನು ಆಲ್ಮೋಸ್ಟ್ 99.9% ನಾನು ಅಕ್ಯುರೇಸಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದೇ ರೀತಿ ಪ್ಲೀಸ್ ಸಪೋರ್ಟ್ ಮಾಡಿ. ಹೆಚ್ಚು ಈ ಒಂದು 2 ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಅವರು ಕೂಡ ಆನ್ಸರ್ಸ್ಗಳನ್ನ ನೋಡೋಕ್ಕೆ ಸಶಕ್ತರಾಗಿರಲಿ. And thank you for watching my YouTube channel Study Sutra, friends. Please like, subscribe, share ಮಾಡಿ. Thank you.